ನಮಸ್ತೆ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿಯರ್ ಹನುಮದುರ್ಗಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಯಕ್ಷಿಣಿ ಸಾಧನೆಯನ್ನ ಹೇಗೆ ಮಾಡೋದು, ಯಕ್ಷಿಣಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಇದೇ ಸಾಧನೆಯಲ್ಲಿ ಯಾವ್ಯಾವ ಯಕ್ಷಿಣಿಯನ್ನ ಯಾವ್ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋ ವಿಧಾನವನ್ನ ತಿಳಿಸ್ತಾ ಹೋಗ್ತೀವಿ. ಹಾಗಿದ್ರೆ ನೋಡಿ, ದೇವದಾನವರು, ಗಂಧರ್ವರು, ಯಕ್ಷ ಯಕ್ಷಿಣಿಯರು, ನರ ಕಿನ್ನರರು, ಕಿಂಪುರುಷರು, ಇದು ಒಂದು ಆರ್ಡರ್ ವೈಸ್ ಇರುತ್ತೆ. ಅದರಲ್ಲಿ ದೇವತೆಗಳಿಗೆ ಒಂದು ಪ್ರಮಾಣದ ಶಕ್ತಿ ಆದ್ರೆ ಅದರ ಅರ್ಧ ಪ್ರಮಾಣದ ಶಕ್ತಿ ಗಂಧರ್ವರಿಗೆ, ಗಂಧರ್ವರ ಅರ್ಧ ಪ್ರಮಾಣದ ಶಕ್ತಿ ಅಂದ್ರೆ ದೇವರ ಕಾಲು ಪ್ರಮಾಣದ ಶಕ್ತಿ ಯಕ್ಷ ಯಕ್ಷಿಣಿಯರಿಗೆ ಅನ್ನೋದು ವಾಡಿಕೆ. ಆ ರೀತಿಯಾದಂತಹ ಯಕ್ಷ ಯಕ್ಷಿಣಿಯರನ್ನ ನಮ್ಮಲ್ಲಿ ಹಲವಾರು ವಿಧಿವಿಧಾನದ ಯಕ್ಷಿಣಿ ಸಾಧನೆಗಳನ್ನ, ಯಕ್ಷ ಸಾಧನೆಗಳನ್ನ ಮಾಡ್ತಾರೆ. ಹಾಗಾದ್ರೆ ಯಕ್ಷಣಿಗಳು ಯಾವ ತರ ಸಾಧನೆ ಮಾಡ್ತಾವೆ, ಯಾವ ತರ ಕೆಲಸ ಮಾಡ್ತಾವೆ ಅಂತ ಹೇಳಿದ್ರೆ ನೋಡಿ, ಈ ನಮ್ಮಲ್ಲಿ ಈ ಭೂತರಾಯ, ಕೆಂಜರಾಯ, ಈ ಚೌಡಿಗಳು ಅಂತೇಳಿ ಪೂಜೆ ಮಾಡ್ತಾರೆ. ಅವೆಲ್ಲ ಯಕ್ಷ ದೇವತೆಗಳು, ಇವಕ್ಕೆಲ್ಲ ಯಕ್ಷ ಶಕ್ತಿಗಳಿರುತ್ತೆ. ಹಾಗಾಗಿ ನೋಡಿ, ನೀವು ಸಾತ್ವಿಕ ದೇವರ ಹತ್ರ ಹೋದಾಗ ಅದರ ಕೆಲಸ 5 ದಿನ ತರ ಆದ್ರೆ, ಅದೇ ನೀವು ಈ ತರ ಯಕ್ಷ ದೇವತೆಗಳ ಹತ್ರ ಹೋದಾಗ 5 ನಿಮಿಷ ಬೇಗ ಕೆಲಸ ಆಗ್ತದೆ. ಅದು ಯಕ್ಷ ದೇವತೆಗಳಿಗೂ ಸಾತ್ವಿಕ ದೇವತೆಗಳಿಗೂ ಅಂತಹ ಶಕ್ತಿಯಾಗಿರ್ತದೆ. ಬಹುತೇಕವಾಗಿ ಜನ ಅಂದ್ಕೊಂಡಿರುವಂಥದ್ದು ಯಕ್ಷ ದೇವತೆಗಳಿಗೆ ಬಲಿಪ್ರಧಾನವಾದ ಪೂಜೆಯನ್ನು ಸ್ವೀಕಾರ ಮಾಡ್ತವೆ ಅಂತ. ಆದ್ರೆ ಇದೇ ಯಕ್ಷ ದೇವತೆಗಳಲ್ಲಿ ಅಂದ್ರೆ ಯಕ್ಷಿಣಿಯರ ಸಾಧನೆಯಲ್ಲಿ ಹಲವಾರು ಶಕ್ತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ನೋಡಿ, ಯಕ್ಷಿಣಿಯಲ್ಲಿ ಕರ್ಣಕಾರಣ ಯಕ್ಷಿಣಿ, ಧನ ಯಕ್ಷಿಣಿ, ಧಾನ್ಯ ಯಕ್ಷಿಣಿ, ಅದೇ ರೀತಿಯಾಗಿ ವಿದ್ಯಾ ಯಕ್ಷಿಣಿ, ಸೌಭಾಗ್ಯ ಯಕ್ಷಿಣಿಗೆ ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಯಕ್ಷಿಣಿಗಳನ್ನ ನಿಗದಿತ ಮಾಡಿದ್ದಾರೆ. ತಿಳ್ಕೊಳ್ಳಿ, ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಯಕ್ಷಿಣಿಗಳು ಇರ್ತವೆ. ಅವು ಯಕ್ಷ ದೇವತೆಗಳು. ಅಂದ್ರೆ ದೇವರಿಗೆ ಹೇಳಿದಂತಹ ಕೆಲಸವನ್ನ ಗಂಧರ್ವ ದೇವತೆಗಳು ಈ ಯಕ್ಷ ದೇವತೆಗಳಿಗೆ ಒಪ್ಪಿಸ್ತವೆ. ಅಥವಾ ದೇವರಿಗೆ ಕಾವಲಾಗಿ, ದೇವರ ಪರಿಪಾಲಕನಾಗಿ ಆ ಸ್ಥಳ ನಿಯಮವನ್ನ ಪಾಲಿಸ್ಲಿಕ್ಕೋಸ್ಕರವಾಗಿ ಈ ಯಕ್ಷ ದೇವತೆಗಳನ್ನ ಬೇರೆ ಬೇರೆ ದೇವಸ್ಥಾನಗಳಿಗೆ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಅದನ್ನು ನೋಡ್ಬೇಕು ಅಂತಂದ್ರೆ ಮಂಗಳೂರು ಭಾಗದಲ್ಲಿ ಹೋದಾಗ ನೀವು ಖಂಡಿತವಾಗ್ಲೂ ನೋಡ್ಬಹುದು. ಈ ಯಕ್ಷಿಣಿ ದೇವತೆಗಳಲ್ಲಿ ಹಲವಾರು ಮೊದಲೇ ಹೇಳಿದಾಗೆ ಪ್ರತಿಯೊಂದು ಕೆಲಸಕಥ ಪ್ರತಿಯೊಂದು ಯಕ್ಷಿಗಳನ್ನ ನಿಗದಿ ಮಾಡುತ್ತಾರೆ. ಇವು ಅಪರಿಮಿತವಾದ ಶಕ್ತಿಯುತವಾದ ಕೆಲಸವನ್ನ ಕ್ಷಣ ಮಾತ್ರದಲ್ಲಿ ಬೇಕಾದ ಕೆಲಸವನ್ನು ಮಾಡುವಷ್ಟು ಕೆಪಾಸಿಟಿ ಇವಕ್ಕಿರ್ತದೆ. ಇವನ್ನ ಸಾಧನೆ ಮಾಡ್ಲಿಕ್ಕೆ ಬೇರೆ ಬೇರೆ ವಿಧಾನದಲ್ಲಿ ಸಾಧನೆ ಮಾಡಬಹುದಾಗಿರುತ್ತೆ. ಒಂದೊಂದು ಯಕ್ಷಿಗಳನ್ನ ಒಂದೊಂದು ವಿಧಾನದ ಸಾಧನೆ ಮಾಡ್ತಾರೆ. ಕೆಲ ಯಕ್ಷಿಣಿಗಳನ್ನ ಮರದ ಕೆಳಗೆ ಕೂತು ಜಪ ಮಾಡೋದ್ರ ಮೂಲಕ, ಕೆಲ ಯಕ್ಷಿಗಳನ್ನ ಮಾಂಸ ಆಹಾರಗಳ ಬಲಿಪೂಜೆಯನ್ನು ಸಮರ್ಪಣೆ ಮಾಡಿ ಜಪ ಮಾಡೋದ್ರ ಮೂಲಕ, ಕೆಲ ಯಕ್ಷಿಣಿಗಳನ್ನ ಸ್ಮಶಾನ ಪೂಜೆಗಳ ಮೂಲಕವಾಗಿ ಇದನ್ನ ಸಿದ್ಧಿ ಮಾಡಿಕೊಡುವಂತಹ ವಿಧಿವಿಧಾನ ಇರ್ತದೆ. ಇದೇ ರೀತಿಯಾಗಿ ಮುಂದೆ ನಿಮಗೆ ಇನ್ನು ಪ್ರತಿಯೊಂದು ಯಕ್ಷಿಣಿಯ ಸಾಧನೆಯನ್ನ ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಯಕ್ಷಿಣಿಯ ಸಾಧನೆ ತಿಳಿಯುವ ಆಸಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಮಸ್ಕಾರ.